ಪ್ಲಾಸ್ಟಿಕ್ನ ಮೇಲೆ ಬಂದಿದ್ದಿಲ್ಲ ಅಲ್ವಾ. ಸೊ ಈಗ ನೀರಿನ ಅಂಶ ಬಂದಿದೆ ಅಂತಂದ್ರೆ ಏನೋ ಎಲೆಯಲ್ಲಿ ಹೆಚ್ಚಾದ ನೀರು ಹೊರ ಹಾಕ್ತಾ ಇದೆ ಅಂತ ಇದು ಗೊತ್ತಾಗ್ತದೆ ಅಲ್ವಾ. ಸೊ ಈ ರೀತಿಯಾಗಿ ಸಸ್ಯಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಬಾಷ್ಪ ವಿಸರ್ಜನೆ ಕ್ರಿಯೆಯನ್ನ ಮಾಡ್ತಾವ. ಬಾಷ್ಪ ವಿಸರ್ಜನೆ ಅಂದ್ರೆ ಏನು? ಸಸ್ಯದಲ್ಲಿ ಹೆಚ್ಚಾದ ನೀರನ್ನ ಹೊರ ಹಾಕುವಂತ ಪ್ರಕ್ರಿಯೆಗೆ ಏನಂತ ಕರಿತಾ ಇದ್ದೇವೆ? ಬಾಷ್ಪ ವಿಸರ್ಜನೆ ಅಂತ ಕರಿತಾ ಇದ್ದೇವೆ. ಈ ಒಂದು ಬಾಷ್ಪ ವಿಸರ್ಜನೆ ಎಲ್ಲ ಸಸ್ಯಗಳಲ್ಲಿ ನಡೀತದ. ಸೊ ಈ ಬಾಷ್ಪ ವಿಸರ್ಜನೆ ಕ್ರಿಯೆಯಿಂದಾಗಿ ನಾವು ಮರದ ಅಡಿಯಲ್ಲಿ ಅಂದ್ರೆ ಮರದ ಕೆಳಗಡೆ ಕುಳಿತಾಗ ಏನಾಗುತ್ತೆ? ನಮಗೆ ತಂಪಿನ ಅನುಭವ ಆಗ್ತದೆ. ತಂಪಿನ ಅನುಭವ ಆಗ್ಬೇಕಾದ್ರೆ ಕಾರಣ ಏನಪ್ಪಾ ಅಂದ್ರೆ ಇದು ನೀರನ್ನು ಏನ್ ಮಾಡ್ತಾ ಇರ್ತದೆ? ವಿಸರ್ಜನೆ ಮಾಡ್ತಾ ಇರುತ್ತೆ. ವಿಸರ್ಜನೆ ಮಾಡುವುದರಿಂದ ಅದು ಗಾಳಿ, ತಂಪು ಗಾಳಿ ಬೀಸಿದಾಗ ಏನಾಗ್ತದಪ್ಪ ಅಂತಂದ್ರೆ ಆ ನೀರಾವಿ ತಂಪಾಗ್ತದ. ಅವಾಗ ನಮಗೇನಪ್ಪ ಅಂದ್ರೆ ಮರದ ಕೆಳಗಡೆಗೆ ತಂಪಿನ ಅನುಭವ ಆಗ್ತದೆ. ಗೊತ್ತಾಯ್ತಾ?